ವೀಕ್ಷಕರೇ, ಈ ವಾರ ಭವಿಷ್ಯ ಹೇಗಿದೆ, ದ್ವಾದಶ ರಾಶಿಗಳ ಜಾತಕ ಫಲಾಫಲ ಹೇಗಿದೆ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. 2026 ಫೆಬ್ರವರಿ 2ರಿಂದ ಫೆಬ್ರವರಿ 8ರವರೆಗಿನ ವಾರ ಭವಿಷ್ಯ ಇಲ್ಲಿದೆ. ಈ ವಾರ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟವರಿದ್ದರೆ ಇನ್ನು ಕೆಲವು ರಾಶಿಗಳು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯ ಫಲಾಫಲವಿದೆ ನೋಡೋಣ. ಮೊದಲಿಗೆ ಮೇಷರಾಶಿ. ಈ ವಾರ ನಿಮಗೆ ಮಿಶ್ರ ಫಲ ಇರಲಿದೆ. ವಾರದ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ವೃತ್ತಿಯ ವಿಚಾರದಲ್ಲಿ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ವಾದವನ್ನು ಮಾಡಬೇಡಿ. ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಹಿರಿಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಆರೋಗ್ಯದಲ್ಲಿ ಉಷ್ಣ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಇರಲಿ. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸೇವಿಸಿ. ವೃಷಭ ರಾಶಿ. ನಿಮಗೆ ಅತ್ಯಂತ ಶುಭದಾಯಕವಾದ ವಾರವಿದು. ವೃತ್ತಿಯ ವಿಚಾರದಲ್ಲಿ ನೋಡೋದಾದರೆ ಹೊಸ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರ್ತಾವೆ. ವ್ಯಾಪಾರದಲ್ಲಿ ಲಾಭವಿದೆ. ಕೌಟುಂಬಿಕವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ. ಮಿಥುನ ರಾಶಿ. ಸೃಜನಶೀಲ ಕೆಲಸಗಳಿಗೆ ಈ ವಾರ ಉತ್ತಮವಾಗಿದೆ. ಅಂದರೆ ಕ್ರಿಯೇಟಿವ್ ಫೀಲ್ಡಲ್ಲಿರೋರು ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಶುರು ಮಾಡಬಹುದು. ವೃತ್ತಿಯಲ್ಲಿ ಅಂದರೆ ಬರಹಗಾರರು ಮತ್ತು ಕಲಾವಿದರಿಗೆ ಉತ್ತಮವಾದ ಮನ್ನಣೆ ಸಿಗುತ್ತೆ. ಆರ್ಥಿಕವಾಗಿ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಿರಿ. ಸ್ವಲ್ಪ ಸಮಾಧಾನದ ನಿಟ್ಟುಸಿರನ್ನು ಬಿಡ್ತೀರಿ. ಅತಿಯಾದ ಆತ್ಮವಿಶ್ವಾಸ ಬೇಡ. ತಾಳ್ಮೆಯಿಂದ ಕೆಲಸ ಮಾಡಿ, ಮನ್ನಣೆ ಸಿಕ್ಕೇ ಸಿಗುತ್ತೆ. ಕಟಕ ರಾಶಿ. ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಲಿ. ಮಾನಸಿಕವಾಗಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಉದ್ಯೋಗಸ್ಥರಿಗೆ ವರ್ಗಾವಣೆಯ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ. ಸೋಮವಾರ ಶಿವನಿಗೆ ಅಭಿಷೇಕವನ್ನು ಮಾಡಿ. ಸಿಂಹರಾಶಿ. ನಿಮ್ಮ ವ್ಯಕ್ತಿತ್ವ ಮತ್ತು ಪ್ರಭಾವ ಈ ವಾರ ತುಸು ಹೆಚ್ಚಾಗುತ್ತೆ. ವೃತ್ತಿಯ ವಿಚಾರದಲ್ಲಿ ಅಂದರೆ ರಾಜಕೀಯ ಮತ್ತು ಆಡಳಿತ ರಂಗದಲ್ಲಿ ಇರುವವರಿಗೆ ದೊಡ್ಡ ಜವಾಬ್ದಾರಿ ಸಿಗುತ್ತೆ. ಆರ್ಥಿಕವಾಗಿ ಭೂಮಿ ಅಥವಾ ವಾಹನ ಖರೀದಿ ಮಾಡೋದಕ್ಕೆ ಯೋಗ ಇದೆ. ಆರೋಗ್ಯದ ವಿಚಾರದಲ್ಲಿ ಕಣ್ಣಿನ ಸಮಸ್ಯೆ ಕಾಣಬಹುದು. ಎಚ್ಚರವಿರಲಿ. ಕನ್ಯಾ ರಾಶಿ. ಯೋಜಿತ ಕೆಲಸಗಳು ಅಂದರೆ ಪ್ರೀ ಪ್ಲ್ಯಾಂಡ್ ಕೆಲಸಗಳೆಲ್ಲ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗ್ತವೆ. ವೃತ್ತಿ ವಿಚಾರದಲ್ಲಿ ನೋಡೋದಾದರೆ ವಿದೇಶ ಪ್ರಯಾಣದ ಕನಸು ಕಾಣ್ತಾ ಇರೋರಿಗೆ ಶುಭವಾರ್ತೆ ಸಿಗುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಮಾತು ನಿಧಾನವಾಗಿರಲಿ, ತಾಳ್ಮೆಯಿಂದಿರಲಿ, ತೂಕದ್ದಿರಲಿ. ಆರ್ಥಿಕವಾಗಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಒಳ್ಳೆಯದು. ತುಲಾರಾಶಿ. ಬಾಕಿ ಉಳಿದಿದ್ದ ಕೆಲಸಗಳು ವೇಗವನ್ನು ಪಡ್ಕೊಳ್ತಾವೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡಿತಾರೆ. ಅಂದರೆ ನಿಮ್ಮ ಸೀನಿಯರ್ಸ್ ನಿಮ್ಮನ್ನು ತುಂಬ ಪ್ರಮೋಟ್ ಮಾಡ್ತಾರೆ. ಅಲ್ಲದೆ ಆರ್ಥಿಕವಾಗಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತವೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ಬೆನ್ನು ನೋವು ಕಾಣಿಸಿಕೊಳ್ಳುವ ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ. ಈ ವಾರ ನೀವು ತುಂಬ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ವೃತ್ತಿಯ ವಿಚಾರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಕುಟುಂಬದ ವಿಚಾರದಲ್ಲಿ ಮನೆಯವರ ಬೆಂಬಲ ಸದಾ ನಿಮ್ಮೊಂದಿಗಿರುತ್ತೆ. ಈ ವಾರ ಹನುಮಾನ್ ಚಾಲಿಸವನ್ನು ಪಠಿಸೋದನ್ನು ಮರಿಬೇಡಿ. ಧನುರಾಶಿ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಆರ್ಥಿಕವಾಗಿ ಲಾಭದ ಪ್ರಮಾಣ ಹೆಚ್ಚಿದ್ದರೂ ಕೂಡ ವ್ಯಯವೂ ಅಷ್ಟೇ ಪ್ರಮಾಣದಲ್ಲಿರುತ್ತೆ. ದಾನ ಧರ್ಮಗಳಿಗೆ ವಿನಿಯೋಗಿಸ್ತೀರಿ ಅನ್ನೋದು ಉತ್ತಮವಾದಂತಹ ಒಂದು ಸೂಚನೆ. ಸುದೀರ್ಘ ಪ್ರಯಾಣ ಮಾಡುವ ಸಾಧ್ಯತೆ ಇದೆ. ಪ್ರವಾಸದ ಬಗ್ಗೆ ಸರಿಯಾದ ಯೋಜನೆಗಳನ್ನು ಹಾಕ್ಕೊಳ್ಳಿ. ಮಕರ ರಾಶಿ. ಶನಿದೇವನ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬವಾಗಬಹುದು. ಆದರೆ ಸಕ್ಸಸ್ ಪಕ್ಕ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಸಮಾಧಾನದಿಂದ ಇರಿ. ಹಳೆಯ ಕಾಯಿಲೆಗಳು ಮರುಕಳಿಸಬಹುದು. ವೈದ್ಯರ ಸಲಹೆಯನ್ನು ಪಡೆಯಿರಿ. ಆರೋಗ್ಯದ ವಿಚಾರದಲ್ಲಿ ಶನಿವಾರ ಬಡವರಿಗೆ ಅನ್ನದಾನ ಮಾಡಿ ಉತ್ತಮವಾಗುತ್ತೆ. ಕುಂಭರಾಶಿ. ಹೊಸ ಯೋಜನೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಈ ವಾರ ಸಕಾಲ. ಕುಂಭರಾಶಿಯವರಿಗೆ ವೃತ್ತಿಯ ವಿಚಾರದಲ್ಲಿ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇದೆ. ಆಕಸ್ಮಿಕವಾಗಿ ಧನಲಾಭವಾಗುವ ಸಂಭವ ಇದೆ. ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನು ಪಡೆಯಿರಿ. ಷೇರು ಮಾರುಕಟ್ಟೆ ವಿಚಾರದಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ರಾಶಿಯವರು. ಇನ್ನು ಮೀನ ರಾಶಿ ಕೊನೆಯದಾಗಿ. ಮನಸ್ಸು ಶಾಂತವಾಗಿರುತ್ತೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತೆ. ವೃತ್ತಿಯ ವಿಚಾರದಲ್ಲಿ ನೋಡಿದ್ರೆ ಉದ್ಯೋಗದಲ್ಲಿ ಬಡ್ತಿ ಸಿಗೋ ಲಕ್ಷಣಗಳಿವೆ. ಕೌಟುಂಬಿಕವಾಗಿ ಮಕ್ಕಳ ಸಕ್ಸಸ್ನಿಂದ ನೀವು ಖುಷಿಯಾಗಿರ್ತೀರಾ. ಆರೋಗ್ಯದ ವಿಚಾರದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನ ಇರಲಿ. ಚೆನ್ನಾಗಿ ನೀರು ಕುಡಿಯಿರಿ. ಉತ್ತಮವಾಗಿ ಒಂದಷ್ಟು ಯೋಗ ಮತ್ತಿತರ ದೈಹಿಕ ಶ್ರಮವನ್ನು ಮಾಡೋದನ್ನು ಮರಿಬೇಡಿ. ಇದಿಷ್ಟು ದ್ವಾದಶ ರಾಶಿಗಳ ಈ ವಾರದ ಫಲಾಫಲ. ಮಾಹಿತಿ ನಿಮಗಿಷ್ಟ ಆಗಿದ್ರೆ ನಮ್ಮ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಂಟೆಂಟನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.